ವಿದ್ಯಾರ್ಥಿಗಳೇ, ಹಿಂದೆ ಆಗ್ಯಾವ ನಿಮಗೆ ಇವು ಸ್ವಲ್ಪ ಈಗ ಮತ್ತು ನಿಮಗೆ ಹೆಚ್ಚು ರಿವಿಷನ್ ಆಗೋದರಿಂದ ಮುಂದೆ ಗಣಿತಗಳು ಯಾವುದೇ ಒಂದು ಗಣಿತಗಳನ್ನು ನೀವು ಹೆಚ್ಚು ಮೊದಲು ಪ್ರಾರಂಭದಾಗ ಹೆಚ್ಚು ಎಕ್ಸಾಂಪಲ್ಗಳನ್ನು ನೀವು ಅಭ್ಯಾಸ ಮಾಡಿದ್ದೀರಿ ಅಂದರೆ ಮುಂದೆ ಗಣಿತ ಭಾಳ ಸರಳ ಆಗ್ತವೆ. ಇದೊಂದು ಇನ್ನೂ ಭಾಳ ಬರ್ತಾವೆ ಇವು. ಈ ಬೇಸಿಕ್ ನಿಮಗೆ ಮೇ 30 ತನಕ ಬೇಸಿಕ್ ಅಭ್ಯಾಸ ನೀವು ಕಲ್ತೀರಿ ಅಂದ್ರೆ ನೀವು ಜೂನ್ 1ನೇ ತಾರೀಕು ನಿಮಗೆ ಯಾರು ಬೇಡ, ನೀವೇ ಅಭ್ಯಾಸ ಮಾಡ್ಲಿಕ್ಕೆ ಚಾಲು ಮಾಡ್ತೀರ. ಈ ವೆಕೇಶನ್ ಕ್ಲಾಸ್ ಏನದಲ್ಲ, ಕನಿಷ್ಠ ಏನಿಲ್ಲ ಅಂದ್ರೆ ಇದು 4 ತಾಸದ್ದು ಪೀರಿಯಡ್ ಇರ್ತದೆ. ಇದು 4 ತಾಸು ಡೈಲಿ ನೀವು 2ರಿಂದ ಮುಂಜಾನೆ ಒಂದು 2 ತಾಸು, ಸಂಜೆಗೆ ಒಂದು 2 ತಾಸು, ನೀವು 4 ತಾಸು ಅಭ್ಯಾಸ ಮಾಡಿದಾಗ ನಿಮಗೇನು ಉಳುಕಿದ್ದು ಗದ್ದೆ ಭಾಗ ಅವು ಮುಂದೆ ಜೂನ್ದಿಂದ ಬರ್ತಾವೆ. ಆಮೇಲೆ ನವೋದಯದ ಒಂದು 2 ತಾಸು ಗಣಿತ ಅಭ್ಯಾಸ ಮಾಡಬೇಕು ನೀವು. ಇದು ಸೀರಿಯಲ್ ಅಭ್ಯಾಸ ಏನದ, ಇದು ಒಂದು 3 ತಾಸು. ಟೋಟಲ್ ದಿವಸಕ್ಕೆ 5 ತಾಸು ನೀವು ಅಭ್ಯಾಸ ಮಾಡಿದರೆ ಮಾತ್ರ ನಿಮ್ಮದು ನವೋದಯ ಸೈನಿಕ್ ಸ್ಕೂಲ್ ಕಣ್ಣು ಮುಚ್ಚಾಗ್ತವೆ. ಈಗ ನಾನು ವಿಡಿಯೋದಿಂದ ದೂರ ಸರ್ತೀನಿ, ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿದಿಂದ ನೀವು ಇದು ಒಂದು ಗಣಿತ ಮಾಡಿರಿ. ಈ ಗಣಿತ ಹೆಂಗೆ ಮಾಡ್ಬೇಕು ಅನ್ನೋದನ್ನ ಮತ್ತೆ ದೂರ ಸರಿತೀನಿ, ಮತ್ತೆ ಮ್ಯೂಟ್ ಮಾಡಿ ತೋರಿಸ್ತು. ಈಗ ನಿಮಗೆ ಇದನ್ನು ಮಾಡಿದಿಂದ ವಿಡಿಯೋ ಆನ್ ಮಾಡಿ. ನಿಮ್ಮದು ಗಣಿತ ಮಾಡೋದು ಮುಗೀತು ಅಂದ್ರೆ ವಿಡಿಯೋ ಆನ್ ಮಾಡಿರಿ. ಓಕೆ, ವಿಡಿಯೋ ಆನ್ ಮಾಡಿದರೆ ಈಗ ನಾ ಇದನ್ನು ತಿಳಿಸ್ತೀನಿ ನೋಡಿ. 72 94 501 ಪ್ಲಸ್ 5 7 2 2 6 4 0 1 1 2 3 4 5 6 7 1 2 3 4 5 6 7 ಹಿಂಗೆ ಸಹಿತ ಸ್ಥಾನಗಳನ್ನು ಎಣಿಸ್ಕೋಬೇಕು ನೀವು. ಈಗ 1 2 3 4 5 6 1 ನೋಡ್ರಿ, 8 ಇಲ್ಲೇ, 7 ಇಲ್ಲೇ, 5 ಇಲ್ಲೇ, ಆಮೇಲೆ 9 ಇಲ್ಲೇ, 8 ಇಲ್ಲೇ, ಆಮೇಲೆ 9 ಇಲ್ಲೇ. ಎಣಿಸ್ರಿ 1 2 3 4 5 6 1 2 3 4 5 6. ಯಾಕಂದ್ರೆ ತಪ್ಪಾಗಬಾರ್ದು ಮಾರ್ಕಸ್ ನೋಡಿ. ಈಗ 5, ಆಮೇಲೆ 6 ಆದಿಂದ 8 ಆದಿಂದ 7. ಇವುಗಳನ್ನು ನೀವು ಮೊದಲು ಮಾಡಿರಿ. ಇದು ಮುಂದಿಂದೊಂದು ಮಾದರಿ ನಾ ತಿಳಿಸಿದ್ದು, ಮುಂದಿಂದ ನೀವು ಮಾಡಬೇಕು. 5 1 5 10 10 18 1 19 1 6 1 7 7 ಅಲ್ಲ 14 7 3 21 2 2 8 10 15 16 17 1 5 22 ಎಲ್ಲ ಬಂತು. 2 2 7 9 18 19 20 24 1 4 28 2 2 8 10 14 14 1 6 20 23 ಎಲ್ಲ ಬಂತು. 2 9 2 11 2 13 ಎಲ್ಲ ಬಂತು. 1 7 2 9. ಉತ್ತರ 90 933 82 19 ಕರೆಕ್ಟ್. ಅದನ್ನು ಇಲ್ಲಿ ಇನ್ನೊಂದ್ಸಲ ಚೆಕ್ ಮಾಡಿಕೊಂಡು ಹೆಂಗೆ ಮಾಡ್ಬೇಕು ಆನ್ಸರನ್ನು ನೀವು ನೋಡ್ರಿ. 93 3 8 2 1 9 3 ಸ್ಥಾನ ಬಿಟ್ಟು ನೀವು ಪಟ್ರಿ ಅಂದ್ರೆ ನಿಮ್ದಿಷ್ಟು ಬಂದಿತ್ತಂದ್ರೆ ಉತ್ತರ ಎಷ್ಟು ಹುರುಪಾಗ್ತದಂದ್ರೆ ನೀವು ಮಗ್ಗಿ ಬಾಯ್ಪಟ್ಟು ಮಾಡ್ರಿ. ನೋಡ್ರಿ ಅದ್ರ ಗಣಿತ ಎಷ್ಟು ಫಾಸ್ಟ್ ತಿಳಿತದಂದ್ರೆ ನಿಮಗೆ ಅಭ್ಯಾಸ ಭಾರಿ ಫಾಸ್ಟ್ ಐತಿ. ಇದೊಂದು ಗಣಿತ ಮಾದರಿ ನಾ ತಿಳಿಸ್ತಾನು, ಮುಂದಿನ ತಲೆ ಖರ್ಚು ಮಾಡಿ ನೀವು ಮಾಡ್ಬೇಕು. ತಿಳಿತಲ್ಲ, ಇದು ಒಂದು ಮಾದರಿ ನಾ ತಿಳಿಸ್ತಾನು. ಆಮೇಲೆ ಮುಂದಿನ ಮಾದರಿ ಎಷ್ಟು ಸರಳ ಅದ ನೀವೇ ನೋಡ್ರಿ, ಎಷ್ಟು ಹುಡುಗ ಬರ್ತದ. ಈಗ ಸ್ಥಾನ ಮೇಲೆ ನೋಡಿ. 1 2 3 4 5 ಹಚ್ಕೊ. 1 2 3 4 5 ಪ್ಲಸ್ ಇನ್ನು 4 1 2 3 4 ಒಂದು 3 1 2 3 ಮುಂದೆ 2 1 2 ಇನ್ನು 1 ನೋಡಿ. ಕೂರ್ಸೋದು ಹೆಸರುಗಳದ ನೋಡ್ರಿ. 8 1 8 8 2 16 8 3 24 8 4 32 8 5 40 ಎಲ್ಲ ಬಂತು. 4 8 4 32 1 4 36 ಕೈಲ ಬಂತು. 3 8 3 24 1 3 27 ಕೈಲ ಬಂತು. 2 8 2 16 1 2 18 ಕೈಲ ಬಂತು. 1
8 1 9. ಸ್ಥಾನ ಎಣಿಸ್ರಿ 1 2 3 4 5 1 2 3 4 5. ಮತ್ತೊಂದು ಸಲ ನೋಡ್ರಿ ನೀವು 98 760 ಬಂದದಿಲ್ಲ ನೋಡಿಕೊಂಡು ನಾ ಹೆಂಗೆ ಇದನ್ನು ತಿಳಿಸಿದ ಹಚ್ಕೊಳ್ಳೋದು ಮಗ್ಗಿ ಎಣಿಸ್ಕೊತ ಹೋಗಿಬಿಡು. ಹಿಂಗೆ ಬೀಳ್ತಾವ ನವೋದಯದಾಗ ನಿಮಗೆ ಎಲ್ಲ ಟ್ರಿಕ್ಸ್ ಮ್ಯಾಥ್ಸ್ ಇವು. ಬೇಕಾದಂಥ ದುಡ್ಡು ಭಾಗಾಕಾರನು ಭಾರಿ ಈಜಿದಿಂದ ಕಲಿಸ್ತಂದ ನಿಮಗೆ. ಆಮೇಲೆ ನೋಡಿ ಈಗ ಮತ್ತೆ ಇದನ್ನ ಹೆಂಗೆ ಕಂಡು ಹಿಡಿದ್ರಿ ಅಂತ ಭಾಳ ಟೆನ್ಷನ್ ಮಾಡ್ಕೋಬಾರ್ದು. ಒಂದು ಸಲ ನಾ ಹೆಂಗೆ ಹಚ್ಚಿದ 1 2 3 4 5 ಹಚ್ಚಿದ 4 ಹಚ್ಚಿದ 3 ಹಚ್ಚಿದ 2 ಹಚ್ಚಿದ ಮಗ್ಗಿ ಎಣಿಸ್ಕೋತ ಕೂತು ಬಿಡ್ರಿ. 8 1 8 8 7 16 8 3 24 8 4 32 8 5 40 4 8 4 32 1 4 36 8 3 24 1 3 27 8 7 16 1 2 18 8 1 9. ಉತ್ತರ 98 760. ನೋಡಿ ಇಷ್ಟು ಇಂಥವು ನೀವು ವೇಗವಾಗಿ ಗಣಿತ ಕಲ್ತಿದ್ರೆ ಮುಂದಿನ ಗಣಿತಗಳು ಭಾಳ ಸರಳ ಬಂದುಬಿಡ್ತಾವೆ ನೀವು. ಇದೇ ಮಾದರಿ ಮೇಲೆ ಅವು ಮುಂದವ. ಈಗ ನೋಡ್ರಿ ನಾ ದೂರ ಸರ್ಕೊಂಡು ಮ್ಯೂಟ್ ಮಾಡಿ ನೀವು ಮುಂದಿನ ಗಣಿತಗಳನ್ನು ಬಿಡಿಸ್ಬೇಕು. ಇದು ಜಸ್ಟ್ ಮನೆ ಒಳಗೆ ಕೋಚಿಂಗ್ ಅಲ್ಲ, ಟ್ಯೂಷನ್ ಹೇಳ್ಸೊಂಡಂಗೆ ನೀವು ಸರ್ ಮನೆಗೆ ಬಂದು ಟ್ಯೂಷನ್ ಹೇಳ್ದಂಗೆ. ಇದು ಈ ಕೋಚಿಂಗ್ ಕ್ಲಾಸ್ ಹೆಂಗದಂದ್ರೆ ಸರೇ ಮನೆಗೆ ಬಂದು ನಿಮ್ಮ ಶಾಲೆ ಕಲಿಸಿದಂಗೆ. ವಿಡಿಯೋ ಆನ್ ಮಾಡಿರಿ, ನೀವು ಬಿಡಿಸೋದಾದ್ರಿಂದ ವಿಡಿಯೋ ಆನ್ ಮಾಡಿರಿ. ನಾ ಎಷ್ಟು ಸರಳ ಹಚ್ತಂದು ನೋಡ್ರಿ ಇದನ್ನು. ಈಗ ನೋಡ್ರಿ ಇದು 15 15 5. ಇದರ ಸ್ಥಾನಕ್ಕೆ ನೀವು ಪ್ಲಸ್ ಹಚ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಎಲ್ಲ ಸೇಮ್ ಅಂಕ್ಯವ. ಇಲ್ಲೂ 4 ಸ್ಥಾನ ಅದ, ಇಲ್ಲೂ 4 ಸ್ಥಾನ ಅದ, ಇಲ್ಲೂ 4 ಸ್ಥಾನ ಅದ, ಇಲ್ಲೂ 4 ಸ್ಥಾನ ಅದ. 15 15 ಅದ, 15 15 ಅದ. ಎಷ್ಟು ಗುಂಪವ? 1 2 3 4 ಅದ. 4ರಲ್ಲೇ ಗುಣಾಕಾರ ಮಾಡಿಬಿಡ್ರಿ. ನೋಡ್ರಿ 15 4 60. ನೋಡ್ರಿ ಮಗ್ಗಿ ಅದ 15 4 60. ಈ 15 4 60 ಮುಗೀತು ಉತ್ತರ. ನೋಡಿ ಆನ್ಸರ್ ಬರೋಬ್ಬರಿ 60 60. ನೋಡಿ ಈಗ ನೋಡಿ 1 2 3 4 5 ಪ್ಲಸ್ 2 3 4 5 ಪ್ಲಸ್ ನೋಡಿ 2 ಆಗಿದ್ದು ಏನದ 3 4 5 ಪ್ಲಸ್ 4 4 5 ಪ್ಲಸ್ ಮುಂದೆ 5 ಒಂದೇ. ನೋಡ್ರಿ ಸರಳದ. ನೀವೇನು ನೋಡ್ರಿ ಗಣಿತಗಳು ಯಾಕೆ ಬೋರ್ ಆಗ್ತಾವ ನಿಮಗೆ? ನೀವು ಮೊದಲು ಒಂದು ರೌಂಡ್ ಗಣಿತ ನೋಡ್ರಿ. ನಾನು ಎಲ್ಲ ಟ್ರಿಕ್ಸೇ ಭಾಳ ತಲೆ ಕೆಡ್ಸೋಣಂಗೆ. ನೋಡ್ರಿ 5 1 5 5 2 10 5 3 15 5 4 25 5 25 ಕೈಲ ಬಂತು 2 4 4 16 1 2 18 ಕೈಲ ಬಂತು 1 3 3 9 1 10 2 4 1 5 1ಕ್ಕೆ 1. ಆನ್ಸರ್ 150 85. ಇದನ್ನು ನೀವು ಫೇರ್ ಮಾಡಿ ಚಂದಂಗೆ ನೋಟ್ಬುಕ್ದಾಗ ಬಿಡಿಸೋಣ. ಇನ್ನೊಂದು ಮಜಾ, ಬರೀ ವಿಡಿಯೋನೇ ಆನ್ ಮಾಡ್ಕೊಂಡು ಕೂಡ್ರಿ ನೀವು. ನೋಡ್ರಿ ಹೆಂಗೆ ಕಲಿಸ್ತದ. ಮುಂದಿನ ಗಣಿತಗಳು ತಾವೇ ಬರ್ತಾವೆ ನಿಮಗೆ. ಇವು ಈ ಗಣಿತಗಳನ್ನು ನೋಡೋದ್ರಿಂದ ಏನಾಗ್ತದೆ, ನಿಮ್ಮ ತಲೆಯೊಳಗೆ ಇದು ಉಳಿದು ಬಿಡ್ತದೆ. ಇದು ಉಳಿತಾರೆ ಮುಂದಿನ ಗಣಿತ ಪಟ್ನ ಅದೇನ್ರಿ ಭಾಳ ಸರಳದ ನಾ ಮಾಡ್ತದೆ ಮತ್ತು ನಿಮ್ಗೆ ಅದು ಬರ್ತದೆ ಭಾವನಾ. ಈ ಗಣಿತ ನೋಡಿಕೊಂಡು ಎಷ್ಟು ದೊಡ್ಡವ ಇವು. ಎಲ್ಲರೂ ಮನೆಯೊಳಗೆ ಎಲ್ಲರೂ ನಿಮ್ಮ ಮನೆಯಾಗ ಎಷ್ಟು ಮಂದಿ ಇದ್ದಾರೆ ಎಲ್ಲರೂ ಗಣಿತದಾಗ ಶನಿ ಆಗ್ತಾರೆ. ನೀವು ಈ ವಿಡಿಯೋಗಳು ನೋಡ್ರಿ ನೀವು. ನಾವು ಗಣಿತ ಭಾಳ ಬಿರಿ ಅಂತ ತಿಳ್ಕೊಂಡಿದ್ದು ಬಿಡ್ರಿ. ಜೋಶಿ ಸರ್ ಕೋಚಿಂಗ್ ಕ್ಲಾಸ್ನಾಗ ನಾವು ಗಣಿತ ಭಾರಿ ಪರ್ಫೆಕ್ಟ್ ಆಗಿದ್ದೀವಿ. ಪಾಲಕರೇ ನಾಳೆ ಸಾಲಿಗೆ ಬರ್ತಾರೆ ನೋಡಕ್ಕಂತ ಗ್ಯಾರಂಟಿ. ನೀವು ಎಲ್ಲ ವಿಡಿಯೋಗಳನ್ನು ನೋಡ್ರಿ. ವೆಕೇಶನ್ ಕ್ಲಾಸ್ ಅದು ಜೂನ್ 1ಕ್ಕೆ ನೀವೇ ಬಿಡಿಸ್ತೀರಿ. ಜೂನ್ 1ಕ್ಕೆ ನಿಮ್ಮ ಕ್ಲಾಸ್ ನೀವೇ ನಡೆಸ್ತೀರಿ. ಇಲ್ಲಿ ನೀವು ಗಂಚು ಕೂಡಬೇಕು. ಒಂದು ದಿವಸಕ್ಕೆ ಕನಿಷ್ಠ 4 ತಾಸರೇ ನೀವು ಅಭ್ಯಾಸ ಮಾಡಬೇಕಿದು. ಮಗ್ಗಿ ಬೈಪಾಟ್ ಆದ್ರೆ ನಿಮಗೆ ಒಂದು ಘಳಿಗೆ ಮುಗಿದು ಬಿಡ್ತದೆ ಅಭ್ಯಾಸ. ನೋಡ್ರಿ ಎಲ್ಲರೂ ಚೆಕ್ ಮಾಡ್ಕೊರಿ. ಚೆಕ್ ಮಾಡ್ಕೊಂಡು ವಿಡಿಯೋ ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿ ಬಿಡಿಸ್ಕೊಡ್ರಿ. ಮತ್ತು ನಿಮಗೆ ಮಾದರಿ ಹಾಕ್ತಾನ. ನೀವು ಬೇಜಾರು ಮಾಡ್ಕೊಳಂಗಿಲ್ಲ ಗಣಿತ ಅಂದ್ರೆ. ನೋಡಿ ಉತ್ತರ ಬಂದದ್ದು ನಿಮ್ಗೆ ಎಷ್ಟು ಖುಷಿ ಆಯ್ತು ನೋಡ್ರಿ. ಥ್ಯಾಂಕ್ ಯು ಬೈಸ್. ಚೆನ್ನಾಗಿ ಕೇರ್ದಿಂದ ಬರ್ಕೊಡ್ರಿ. ನೋಟ್ಬುಕ್ದಾಗ ಬರ್ಕೊಡ್ದಾದಿಂದ ಮುಂದಿನ ವೀಡಿಯೋ ನೋಡ್ರಿ.